ದೇಶಾದ್ಯಂತ ಜನಸಾಮಾನ್ಯರಿಗೆ ಅಗ್ಗದ ದರದಲ್ಲಿ ಜನರಿಕ್ ಔಷಧಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಜನೌಷಧಿ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು ಅವು ರಾಜ್ಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಗಳನ್ನು ಪೂರೈಸುವ ಮೂಲಕ ಈ ಕೇಂದ್ರಗಳು ದೇಶಾದ್ಯಂತ ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳನ್ನು ಮತ್ತಷ್ಟು ಜನಪ್ರಿಯಗೊಳಿಸಲು ಪ್ರತಿ ವರ್ಷ ಮಾರ್ಚ್ 1ರಿಂದ 7ರವರೆಗೆ ಜನೌಷಧಿ ಸಪ್ತಾಹವನ್ನು ಆಯೋಜಿಸಲಾಗುತ್ತದೆ. ಜನೌಷಧಿ ಸಪ್ತಾಹದಲ್ಲಿ ಜನೌಷಧ ಕೇಂದ್ರಗಳಲ್ಲಿ ದೊರಕುವ ಜನರಿಕ್ ಔಷಧಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಗ್ರಾಮೀಣ ಭಾಗಗಳಲ್ಲಿ ಆಯೋಜಿಸಲಾಗುತ್ತಿದೆ. ಅಲ್ಲದೆ ಮಹಿಳೆಯರ ಆರೋಗ್ಯ ಸುರಕ್ಷತೆ ಖಾತ್ರಿಗಾಗಿ ಕೇಂದ್ರಗಳಲ್ಲಿ ದೊರಕುವ ಜೈವಿಕ ಸ್ಯಾನಿಟರಿ ಪ್ಯಾಡ್ಗಳು ಸೇರಿದಂತೆ ಇನ್ನಿತರ ಉತ್ಪನ್ನಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ರಾಜ್ಯದಲ್ಲೂ ಇಂದಿನಿಂದ ಜಾಗೃತಿ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ಧಾರವಾಡದ ಕಲಘಟಗಿಯಲ್ಲಿ ಜಾಗೃತಿ ಜಾಥಾ ನಡೆಯಿತು. ಈ ವೇಳೆ ಸಾರ್ವಜನಿಕರ ಆರೋಗ್ಯ ತಪಾಸಣೆ ನಡೆಯಿತು. ದೂರದರ್ಶನದೊಂದಿಗೆ ಸ್ಥಳೀಯರಾದ ಸಂತೋಷ್ ಕುಮಾರ್ ಗೌಡರ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಔಷಧಿಯನ್ನು ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳ ಮೂಲಕ ಒದಗಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅದು ಹೆಚ್ಚಿನ ತಿಳುವಳಿಕೆ ಹೇಳುವಂಥದ್ದಿಲ್ಲ. ಎಲ್ಲರೂ ಹೋಗ್ತಾರೆ, ಜನೌಷಧಿಯಲ್ಲಿದ್ದು ತಮ್ಮ ಔಷಧಿಗಳನ್ನು ತಗೊಂಡು ಆರಾಮಾಗಿದ್ದಾರೆ ಸರ್. ಅದಕ್ಕೆ ಇದ್ರ ಬಗ್ಗೆ ಈ ಕ್ಯಾಂಪಲ್ಲಿ ಕಲಘಟಗಿಯಲ್ಲಿ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಕ್ಯಾಂಪ್ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತಲ ನಾಗರಿಕರು ಇದನ್ನು ಉಪಯೋಗ ತಗೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಫಕೀರೇಶ್ ನ್ಯೂಸ್ ರೇಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಆಡಳಿತಾವಧಿಯಲ್ಲಿ ಜನೌಷಧಿ ಕೇಂದ್ರಗಳನ್ನು ಆರಂಭಿಸಲಾಯಿತು. ಇದರಿಂದ ದೇಶಾದ್ಯಂತ ಬಡ ಜನರಿಗೆ ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು. ಬಡ ಜನರಿಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರದಂತಹ ಕಾರ್ಯಕ್ರಮ ಮೂಲಕ ಒಂದು ಜನೋಪಯೋಗಿ ಕಾರ್ಯವನ್ನ ಅವರು ಮಾಡುತ್ತಿದ್ದಾರೆ. ಈ ಒಂದು ಜನೌಷಧಿ ಕೇಂದ್ರದ ಉಪಯೋಗ ಎಲ್ಲ ವರ್ಗದ ಜನರಿಗೂ ಇವತ್ತು ದೊರಕುತ್ತಿದೆ. ವಕೀಲ ರವೀಂದ್ರಯ್ಯ ತೋಟಗಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷ ಕಾಳಜಿಯಿಂದ ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಜನರಿಗೆ ಹೆಚ್ಚು ಅನುಕೂಲವಾಗುತ್ತಿದೆ ಎಂದರು. ನಿಜವಾದ ಒಂದು ಮೋದಿ ಅವರು ನರೇಂದ್ರ ಮೋದಿ ಅವರು ಕೇಂದ್ರಗಳನ್ನು ತೆರೆದಿದ್ದಾರೆ. ಅದರದ ಒಂದು ಸದ್ವಿನಿಯೋಗ ಆಗ್ತದೆ ಅಂತೇಳಿ ಹೇಳ್ಬೋದು. ಇಂಥ ಬಹಳಷ್ಟು ಕಾರ್ಯಕ್ರಮ ಅವಾಗ ಆಯೋಜನೆ ಮಾಡೋದ್ರಿಂದ ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಮತ್ತೋರ್ವ ಸ್ಥಳೀಯರಾದ ಸಂಗಮೇಶ್ ತೋಟಗಟ್ಟಿ ಜನೌಷಧಿ ಕೇಂದ್ರಗಳ ಮೂಲಕ ಗುಣಮಟ್ಟದ ಔಷಧಿಗಳನ್ನು ಅತಿ ಕಡಿಮೆ ಬೆಲೆಗೆ ನೀಡಲಾಗುತ್ತದೆ. ಇದರಿಂದ ಕಡುಬಡವರಿಗೆ ಸಹಾಯವಾಗುತ್ತಿದೆ ಎಂದು ಹೇಳಿದರು. ಜೀವನ ಎಷ್ಟು ಬಹಳ ಇದೆ ಆಗ್ಯಾವು. ಅದರ ಸಲುವಾಗಿ ಏನೈತಲ್ಲ, ನರೇಂದ್ರ ಮೋದಿ ಈ ಒಂದು ಜನೌಷಧಿ ಅಂತ ಒಂದು ಒಳ್ಳೆ ಒಂದು ಯೋಜನೆಯನ್ನ ಜಾರಿಗೆ ತಂದ್ರ 2014ರಲ್ಲಿ. ಅದಕ್ಕೆ ಈ ಯೋಜನೆಯನ್ನ ಒಳ್ಳೆ ಒಂದು ಈಗ ಸತತ 7 ವರ್ಷಗಳಿಂದ ಜನೌಷಧಿ ದಿವಸ ಅಂತ ಮಾಡಿಕೊಂಡು ಬಂದಿದ್ದೀವಿ. ಜನೌಷಧಿ ಕೇಂದ್ರದ ಸಹಾಯಕ ವ್ಯವಸ್ಥಾಪಕ ನಾಗರಾಜ ಬೇಮು 7 ದಿನಗಳ ಕಾಲ ಜನೌಷಧಿ ಸಪ್ತಾಹ ಹಮ್ಮಿಕೊಳ್ಳಲಾಗಿದ್ದು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಮಾರ್ಚ್ 6ರಂದು ಪಾದಯಾತ್ರೆ ಮತ್ತು 7ರಂದು ಬೆಂಗಳೂರಿನಲ್ಲಿ ರಾಜ್ಯಮಟ್ಟದ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. Today we are going to health camp is in the part of 8th Janaushadhi Divas. Today is going on health camp, sir. Today 1st to 5th entire Karnataka we are organized 16 health camps entire Karnataka. ಬೆಂಗಳೂರಿನಲ್ಲಿ ಜನೌಷಧಿ